ಈಗ ಅಜನಿ ಸರ್ ನಿಮಗೆ ನಾನು ಕೇಳಬೇಕು, ಸೌಂಡ್ ಆಫ್ UI ಅಂತ ಒಂದು ಝಲಕ್ ಬಂದಿದೆ. ಆ ಝಲಕ್ ಕೇಳಿ ಹೆಡ್ಫೋನ್ಸ್ ಹಾಕೊಂಡು ಕೇಳ್ಬಿಟ್ರೆ ಮಾತ್ರ ನಮಗೆಲ್ಲ ರೋಮಾಂಚನ ಆಗುತ್ತೆ. ಆ ಥರ ಇನ್ಸ್ಟ್ರೂಮೆಂಟ್ಸ್ ಆ ಲೆವೆಲಲ್ಲಿ ಮೇಕಿಂಗ್ ಆಗಿದೆ ಮ್ಯೂಸಿಕ್ಕು. ಸೊ UI ಮ್ಯೂಸಿಕ್ ಬಗ್ಗೆ ಏನಾದರೂ ಹೇಳಿ ಸರ್. ಖಂಡಿತ. ಮೊದಲನೇದಾಗಿ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಪಬ್ಲಿಕ್ ಮ್ಯೂಸಿಕ್ ವಾಹಿನಿಗೆ ದಶೋತ್ಸವ ಸಮಾರಂಭ ಇವತ್ತು. ನನ್ನ ಹೃತ್ಪೂರ್ವ ಶುಭಾಶಯಗಳು. UI ಸೌಂಡ್ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಉಪ್ಪಿ ಸರ್ ಕಟ್ಟಿರ್ತಕ್ಕಂಥ ಆ ಒಂದು ವರ್ಲ್ಡ್ಗೆ ನಮಗೆ ಇಟ್ ಇನ್ಸ್ಪೈರ್ಡ್ ಮೀ ಟು ಡೂ ದಟ್ ಮ್ಯೂಸಿಕ್. ಆ ಮ್ಯೂಸಿಕ್ ಮಾಡೋಕ್ಕೆ ಉಪ್ಪಿ ಸರ್ ಒಂದು ವರ್ಲ್ಡ್ ಕಟ್ಟಿದ್ದಾರೆ. ಅದರಲ್ಲೇ ಅವರು ಏನು ಹೇಳಬೇಕು ಎಲ್ಲ ಆ ಸಿನಿಮಾದಲ್ಲಿ ಹೇಳಿದ್ದಾರೆ. ಅದು ಉಪ್ಪಿ ಸರ್ ಹೇಳಬೇಕು ಸರ್. ಅಂದರೆ ನಾನು ಹೆಂಗೆ ಡಿಸ್ಕ್ರೈಬ್ ಮಾಡ್ತೀನಿ ಅಂದರೆ ಸರ್, UI ಸಿನಿಮಾ ನಿಮಗೊಬ್ಬರು ಕತೆ ಹೇಳಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಒಂದು ಪಿಕ್ಚರ್ ಓಡುತ್ತಲ್ಲ, ಆ ಥರ ಒಂದು ವರ್ಲ್ಡ್ ಸರ್ ಅದು. ಐ ವುಡ್ ಸೇ ನನಗಾಗಿರೋಂಥ ಎಕ್ಸ್ಪೀರಿಯನ್ಸ್. ಉಪ್ಪಿ ಸರ್ ಕತೆ ಹೇಳಬೇಕಾದ್ರೆ ನನ್ನ ಮೈಂಡಲ್ಲಿ ಒಂದು ಕಲ್ಪನೆ ಓಡಿತ್ತು. ನಾವು ಪ್ರತಿಯೊಬ್ಬರು ವಿಜುವಲ್ಸ್ ನೋಡ್ಬೇಕಾದ್ರೆ ಅದೇ ಆ ಕಲ್ಪನೆ, ಒಬ್ಬೊಬ್ರಿಗೆ ಒಂದೊಂದು ಕಲ್ಪನೆ. UI ಸಿನಿಮಾ ಅದೇ ಥರ ಒಬ್ಬೊಬ್ಬರಿಗೆ ಅವ್ರವ್ರದ್ದೇ ಆದಂಥ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ ಸಿನಿಮಾ ಅರ್ಥ ಆಗ್ತಾ ಹೋಗುತ್ತೆ, ಸಿನಿಮಾ ಕಾಣ್ತಾ ಹೋಗುತ್ತೆ. ಸೊ ಅದಕ್ಕೆ ಇನ್ಸ್ಪೈರ್ ಆಯಿತು. ಅದನ್ನು ನಾನು ಈ ಥರ ಇದನ್ನು ಒಂದು ಆರ್ಕೆಸ್ಟ್ರಲಾಗಿ ಮಾಡಬೇಕು, ಎಸ್ಪೆಷಲಿ ಒಂದು ಪಾರ್ಟ್ ಆಫ್ ದ ಸಿನಿಮಾಗೆ ಆ ಥರ ಮ್ಯೂಸಿಕ್ ಬರಬೇಕು ಅಂತ. ಸೊ ನಾನು ಮನೋಹರ್ ಸರ್ಗೆ, ವೇಲು ಸರ್ ಹತ್ರ ಮತ್ತು ನವೀನ್ ಸರ್ ಹತ್ರ, ಶ್ರೀಕಾಂತ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಸರ್ ಮ್ಯೂಸಿಕ್ ಕಂಪನಿ ಸರ್, ನಾವು ಮ್ಯೂಸಿಕ್ ಕಂಪನಿಯಿಂದ ನಾವು ಫಸ್ಟ್ ಫಿಲ್ಮ್ ಮಾಡ್ತಾಯಿದ್ದೀವಿ, ನಿಮ್ಮ ಮ್ಯೂಸಿಕ್ ಏನೇನು ಬೇಕೋ ಒಂದು ಮಾಡಿ, ವಿ ಆರ್ ದೇರ್ ಫಾರ್ ಯು ಅಂತ. ಸೊ ಥ್ಯಾಂಕ್ ಯು. ಬಿಕಾಸ್ ನನ್ನ ಮನಸ್ಸಲ್ಲಿ ಇದ್ದಿದ್ದ ಒಂದು ಮ್ಯೂಸಿಕ್ ಮಾಡೋಕ್ಕಿಂತ ಮುಂಚೆ ಒಂದು ಮೈಂಡಲ್ಲಿ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಹೀಗೆ ಬರಬೇಕು ಅಂತ. ಅದು ಸಾಧ್ಯವಾಯಿತು UIಗೆ ತರೋದಕ್ಕೆ. ಐ ಥ್ಯಾಂಕ್ ಲಹರಿ ಸಂಸ್ಥೆ ಫಾರ್ ದಟ್ ಆಪರ್ಚುನಿಟಿ. ಇಲ್ಲಿಂದ ವಿ ಹ್ಯಾಡ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾವು ಬುಡಾಪೆಸ್ಟಲ್ಲಿ ರೆಕಾರ್ಡ್ ಮಾಡಿದಾಗ, ಆ್ಯಂಡ್ ವಿ ಹ್ಯಾಡ್ ಎ ಪ್ರಿವಿಲೇಜ್ ಟು ಟ್ರಾವೆಲ್ ವಿತ್ ಉಪ್ಪಿ ಸರ್. ತುಂಬ ಅದ್ಭುತವಾದ ಒಂದು ಕ್ಷಣಗಳು ಮ್ಯೂಸಿಕ್ ಮಾಡ್ತಾ ಆ ಸ್ಟುಡಿಯೋದಲ್ಲಿ. ಅಲ್ಲಿ ಆ ಮ್ಯೂಸಿಷಿಯನ್ಸ್ ಆಗಿರಲಿ, ಪ್ರತಿಯೊಬ್ಬರು ದ ವೇ ಇಂಟ್ರ್ಯಾಕ್ಟ್, ಅವರೆಲ್ಲ ಬಂದು ಏನಿದು, ಕೆಲವು ವಿಜುವಲ್ಸ್ ಎಲ್ಲ ತೋರಿಸಿದ್ವಿ ಅವರಿಗೆ. ದೇ ವಾಸ್ ಸೋ ಇನ್ಕ್ವಿಸಿಟಿವ್, ಏನಿದು, ಏನಕ್ಕೆ ಹೇಳಕ್ಕೆ ಹೊರಟಿದ್ದೀರ ಅಂತ. ಅವರೇ ಅವ್ರ ಪಾಯಿಂಟ್ ಆಫ್ ವ್ಯೂಲೇ ಬಂದು, ಯೂಶಲಿ ಅವ್ರು ನಮ್ಮ ಹತ್ರ ಬಂದು ಮಾತಾಡೋದಿಲ್ಲ. ಸೊ ಅವ್ರು ಅಲ್ಲಿ ನುಡಿಸ್ತಾರೆ. ದೇ ಆರ್ ವೆರಿ, ಇವಾಗ ಒಂದು ದಿವಸಕ್ಕೆ 6 ಗಂಟೆ ಕೆಲಸ ಮಾಡೋದು, 1 ಅವರಿಗೆ ಒಂದು ಸತಿ 1/4 ಗಂಟೆ ಬ್ರೇಕ್ ತೊಗೊಳ್ತಾರೆ. ಸೊ ಆ ಥರ ಅಂಥವರೇ ಬಂದು ದೇ ಸ್ಟಾರ್ಟೆಡ್ ಇಂಟ್ರ್ಯಾಕ್ಟಿಂಗ್. ಹೆಂಗೆ ಮಾಡಿದ್ರಿ, ಇದು ಏನಿದು, ಇದು ಏನು ಕತೆ, ಇದು ಏನೇ ಅಂತ. ಸೊ ಅವ್ರಿಗೆಲ್ಲ ಹೇಳಿ ಅವ್ರಿಗೆ ಅರ್ಥ ಮಾಡ್ದಾಗ ದೇವರ್ ಆ್ಯಕ್ಚುಲಿ ತುಂಬ ಕ್ಯಾಪ್ಟಿವೇಟಿಂಗ್ ಆಗಿ ಪ್ರತಿಯೊಂದು ವಿಚಾರನೂ ಕೇಳ್ತಾಯಿದ್ರು ಉಪ್ಪಿ ಸರ್ ಹೇಳ್ಬೇಕಾದ್ರೆ. ಸೊ ಇಟ್ ವಾಸ್ ಎ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು ಸರ್. ಇನ್ನು ಐಶ್ವರ್ಯ ಅವರು ಸೈಲೆಂಟಾಗಿ ಕೂತಿದ್ದಾರೆ, ಆದರೆ ಅವರ ಮಾತುಗಳು ಕೇಳೋಕ್ಕೂ ಮುಂಚೆ ಹಾಡಿನ ಮೂಲಕ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್. ಯಾವುದಾದ್ರೂ ಒಂದು ಹಾಡು ಪ್ಲೀಸ್. GS ಶಿವರುದ್ರಪ್ಪ ಅವರ ಒಂದು ಬರೆದಿರೋಂಥ ಒಂದು ಹಾಡನ್ನು ಹಾಡ್ತೀನಿ, ಒಂದು ಭಾವಗೀತೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದಿರೋ ನಮ್ಮೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದಿರೋ ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ
ಗುಡಿಯೊಳಗೆ ಹತ್ತಿರವಿತ್ತು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲಿ ಹತ್ತಿರವಿತ್ತು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲಿ 4 ದಿನದ ಈ ಬದುಕಿನಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನೋ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ವಾವ್ ವಾ 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 ವಾ. ಕೆಲವೊಮ್ಮೆ ಹಾಡುಗಳನ್ನ ಕೇಳಿದ್ರೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಇಂಪಾಗಿತ್ತು. ಥ್ಯಾಂಕ್ ಯು. ಸೊ ಪ್ಲೀಸ್ ಕೂತ್ಕೊಳ್ಳಿ. ಪಬ್ಲಿಕ್ ಮ್ಯೂಸಿಕ್ ದಶೋತ್ಸವಕ್ಕೆ ಬಂದಿದ್ದೀರಾ, ಅದಕ್ಕೆ ಮೊದಲೇದಾಗಿ ಧನ್ಯವಾದ. ಸೊ ನಮ್ಮ ಪಬ್ಲಿಕ್ ಮ್ಯೂಸಿಕ್ ದಶೋತ್ಸವದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸ್ಟೇಜ್ ಮೇಲೆ ಇವರೊಟ್ಟಿಗೆ ಕೂತ್ಕೊಂಡಿರ್ತೀನಿ ಅಂತ. ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಪಬ್ಲಿಕ್ ಮ್ಯೂಸಿಕ್ಗೆ ತುಂಬಾ ಕಂಗ್ರ್ಯಾಚುಲೇಷನ್ಸ್. ಆ್ಯಕ್ಚುಲಿ ಮುಂಚೆ ನಾನು ಆಡಿಯನ್ಸ್ ಆಗಿದ್ದೆ ಪಬ್ಲಿಕ್ ಮ್ಯೂಸಿಕ್ಗೆ. ಇವಾಗ ನನ್ನ ಹಾಡುಗಳು ಪಬ್ಲಿಕ್ ಮ್ಯೂಸಿಕಲ್ಲಿ ಬರ್ತಿದೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ರಂಗನಾಥ್ ಸರ್ ಒಟ್ಟಿಗೆ ಸ್ಟೇಜ್ನ ಶೇರ್ ಮಾಡಬೇಕು. ನಾನು ಸ್ಕೂಲಲ್ಲಿದ್ದಾಗ ಸ್ಟೂಡೆಂಟ್ ಆಗಿದ್ದಾಗ ರಂಗನಾಥ್ ಸರ್ ನಮ್ಮ ಸ್ಕೂಲಿಗೆ ಮಾತಾಡೋಕ್ಕೆ ಬಂದಿದ್ದರು. ಆ್ಯಂಡ್ ಐ ಹ್ಯಾಡ್ ನೆವರ್ ಇಮ್ಯಾಜಿನ್ಡ್ ರಂಗನಾಥ್ ಸರ್ ಪಕ್ಕ ಕೂತ್ಕೊಂಡು ಮಾತಾಡ್ತೀನಿ ಅಂತ. ಹಾಗೆ ಉಪ್ಪಿ ಸರ್ ನನಗೆ ತುಂಬಾ ಸ್ಪೆಷಲ್. ಯಾಕಂದರೆ ಉಪ್ಪಿ ಸರ್ ಒಟ್ಟಿಗೆ ನನ್ನ ಮೊದಲನೇ ಸರಿ ಹೌದು, ಮತ್ತೆ ಸ್ಕೂಲಲ್ಲಿ ಇದ್ದಾಗ ಮಾತಾಡಿದ್ರು ಅಂತಂದ್ರೆ ನಿಮ್ಗೆ ಎಷ್ಟು ವಯಸ್ಸಾಯಿತು? ನಾನು ಉಪ್ಪಿ ಸರ್ ಒಟ್ಟಿಗೆ ನನ್ನ ಮೊದಲನೇ ಫಿಲ್ಮ್ ಸಾಂಗ್ನ ಹಾಡಿದ್ದಿದ್ದು ಕಲ್ಪನಾ 2 ಚಿತ್ರಕ್ಕೆ. ಸೊ ತುಂಬಾ ಖುಷಿ ಆಗುತ್ತೆ ನನಗೆ. ಈಗ UI ಗೆ ಉಪ್ಪಿ ಸರ್ ಮೂವಿಗೆ ಹಾಡಿದ್ದೀನಿ ಅಂತ. ಹಾಗೆ ಅಜ್ನೀಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ತುಂಬ ಸ್ಟಾರ್ ಸ್ಟ್ರಕ್ ಆಗೋಗಿದ್ದೀನಿ ನಾನು. ಇವಾಗ ಎಲ್ಲರ ಮಾತಾಡೋದು ನೋಡಿದ್ರೆ ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಹಾಗೆ ಈ ಒಂದು ವೇದಿಕೆಯಲ್ಲಿ ನನ್ನ ಗುರುಗಳಿಗೆ ಹಾಗೆ ನನ್ನ ತಂದೆ ತಾಯಿ ಅಣ್ಣಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಪಬ್ಲಿಕ್ ಮ್ಯೂಸಿಕ್. ದಟ್ಸ್ ವೆರಿ ವೆರಿ ಸ್ವೀಟ್ ಆಫ್ ಯು. ಸೊ ನೀವಾಗ ಇನ್ನೂ ನಮ್ಗೆ ಗೊತ್ತಿರೋ ವಿಷಯ ಏನಪ್ಪ ಅಂದರೆ UI ಸಿನಿಮಾದ ಟ್ರೋಲ್ ಸಾಂಗು ನೀವೇ ಹಾಡಿರೋದು. 1-2 ಲೈನ್ ಬರಬೇಕು ಪ್ಲೀಸ್. ಯಾಕಂದರೆ UI ಟೀಮ್ ಇಲ್ಲಿ ನಮ್ಮ ಜೊತೆ ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ. ಶೋರ್. ಆ ವಿಷಯಕ್ಕೆ ಮತ್ತೆ ಬರ್ತೀನಿ. ಈಗ ನಮಗೆ ಸ್ವಲ್ಪ ಭಯ ಆಗುತ್ತೆ ಹಾಡೋಕ್ಕೆ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬ ರೀಲ್ಸ್ ಆಗುತ್ತೆ, ಕೆಲ್ಸ ಇಲ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಫೇಮಸ್ ಆದರೆ ಟ್ರೋಲ್ ಆಗೋದು ಸಹಜ ಕಣೆ, ಗೆಲ್ಟಿದ್ರೆ ನೋವು ಕಣೆ, ಟ್ರೆಂಡ್ ಆಗೋಗ್ಲಿ ಲೈಕ್ಸು ಬರಲಿ, ಇನ್ನು ಜಾಸ್ತಿ ಶೇರ್ ಆಗಲಿ, ಇದು ಅವನಿಗೂ ರೀಚ್ ಆಗಲಿ. ಅವನೊಬ್ಬ ಏನು ಹಾರಿರೋನ, ಯಾಕೆ ಅವನ್ ಕರಿಮಣಿ ಮಾಲೀಕನ ಅಲ್ಲ, ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ನಾನು ಹೆಂಗ್ ಪೊಂಗ್ಲಿ.
ಆಲ್ ರೈಟ್ ಮುಂದಕ್ಕೆ ಹೋಗೋಣ ಯಾಕೆ ರಾಂಗ್ ಅಂತ ರಂಗಣ್ಣ ಓಕೆ ಒಟ್ಟಾಗಿ ನಿಂತ್ರೆ ನಾವು ಜೋಡಿ ತಂಗೆ ಗೆಲುವು ಅಕ್ಕಂದೆ ಇಡೀ ರಾಜಕ್ಕೇನೆ ಖುಷಿ ಕೊಡೋ ಸುದ್ದಿ ಇದೆ ಮರ ಯಾಕೆ ಮನಸ್ಸು ತಾಯಿ ಅಷ್ಟೇ ಏನಂತೀರ ಲಾರಿ ಡ್ರೈವರ ನನ್ನ ಲವ್ವರ್ ಗುಮ್ಮಿಸ್ಕೊಂಡು ತಗಡಾಗೋದವನು ಅಯ್ಯೋ ಕರ್ಮ ಇದು ಹಂಸಲೇಖ ಟ್ಯೂನು ಕಣೆ ನಿನ್ಮೇಲೆ ಕೇಸ್ ಹಾಕ್ತಾರೆ ಕಣೆ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ ತುಂಬ ರೀಲ್ಸ್ ಆಗುತ್ತೆ ಕೆಲ್ಸವಿಲ್ದವ್ರಿಗೆ ಫುಲ್ ಮೀಲ್ಸ್ ಆಗುತ್ತೆ ಸೂಪರ್ ಸೂಪರ್ UI ಸಿನಿಮಾದ ಈ ಟ್ರೋಲ್ ಸಾಂಗ್ನ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಪಬ್ಲಿಕ್ ಮ್ಯೂಸಿಕಲ್ಲೇ ಪ್ಲೇ ಮಾಡಿದ್ದು ಸಿಕ್ಕಾಪಟ್ಟೆ ರಿಕ್ವೆಸ್ಟು ಅದು ಬಂದಾಗಿಂದ ಇವತ್ತವರೆಗೂ ಬರ್ತಾನೆ ಇದೆ ಮತ್ತೊಮ್ಮೆ ಈ ಒಂದು ಮೂಮೆಂಟ್ ತುಂಬಾನೇ ಸ್ಪೆಷಲ್ ಉಪಿ ಸರ್ ಈಗ ನನ್ನ ಕ್ವೆಶನ್ ನಿಮ್ಗೆ ಏನಂದ್ರೆ ರಂಗನಾಥ್ ಸರ್ ಬಗ್ಗೆ ಆ ಲೈನು ಬರಿಬೇಕು ಅಂತ ಅನ್ಸಿದ್ದು ಯಾರಿಗೆ ಸರ್ ಜಗತ್ ಪ್ರಸಿದ್ಧರು ಇವರು ಬರದೇ ಇದ್ರಿಗೆ ಯಾಕನ್ನಿಸ್ತು ಅಂತ ಅವ್ರು ಕೇಳಿದ್ದು. ಯಾಕನ್ಸ್ತು ಪ್ಲಸ್ ಇನ್ನೊಂದು ಮನೋಹರ್ ಸರ್ಗೆ ಫ್ರೆಂಡು ಅಥವಾ ಆತ್ಮೀಯರು ಅಂತನ ಆ ಒಂದು ಸಲಿಗೆನ ಹೆಂಗೆ ಜೊತೆಲಿರೋ ಕೊಲೀಗ್ಸ್ಗೂ ಕಾಲು ಎಳೆದಿದ್ದಾರೆ ಅವರು. ಕಾಲು ಎಳ್ದಿಯ ಸರ್, ಕಾಲು ಮುಟ್ಟಿದ್ದೀನಿ ಸರ್. ಹಾಗಾಗಿ ನಾವು ಯಾವ ಲೆಕ್ಕ ಅವ್ರಿಗೆ. ಸರ್ ನಿಮಗೆ ಆ ಲೈನ್ಸ್ ಕೇಳಿದಾಗ ಏನು ಅನಿಸ್ತು ಸರ್? ನನ್ಗೇನು ಚೆನ್ನಾಗಿದೆ ಅನ್ನಿಸ್ತಪ್ಪ. ಚೆನ್ನಾಗಿದೆ ಅನ್ನಿಸ್ತು. ಬಟ್ ಒಂದು ಆಮೇಲೆ ಕೇಳಿದ್ಮೇಲೆ ಒಂದು 3-4 ಸರಿ ಕೇಳ್ಕೊಂಡೆ ಲೀಗಲಿ ಏನಾದರೂ ಇದೆಯಾ ಇಶ್ಯೂ ಇದಕ್ಕೆ ಅಂತ. ನೀವೇನಾದ್ರು ಹಾಕಿದ್ರೆ ಲೀಗಲಿ ಆಗಿರೋದು ಏನಿರಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಓಕೆ, ದಟ್ ಈಸ್ ದಿ ಇದಿರಬೇಕು. ನೀವು ಯಾವಾಗ ಏನನ್ನು ಸಹಿಸ್ಕೊಳ್ಳಲ್ವೋ ಆಗ ನಿಮಗೆ ಇನ್ನೊಬ್ಬರಿಗೆ ಹೇಳುವ ಅಧಿಕಾರ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಸಹಿಸ್ಕೋತೀವಿ ಅನ್ನೋ ಕಾರಣಕ್ಕೆ ಅದನ್ನು ವೈಯಕ್ತಿಕ ಮಟ್ಟಕ್ಕೆ ನಾಳೆ ನಿಮಗಾದರೂ ಆಗಲಿ ಯಾರಿಗಾದರೂ ಆಗಲಿ ಅದನ್ನು ವೈಯಕ್ತಿಕ ಲೆವೆಲ್ಗೆ ಇಳಿಸಿದ್ರೆ ಅದನ್ನು ಸಹಿಸ್ಕೊಂಡು ಸುಮ್ಮನೆ ಇರಬಾರ್ದು. ಬಟ್ ನಾವು ಮಾಡ್ತಿರೋ ಕೆಲಸವನ್ನು ಟೀಕೆಗೆ ಒಳಪಡಿಸಿದ್ರೆ ಅದನ್ನು ಸಹಿಸ್ಕೊಳ್ಳೋ ಗುಣ ಬೆಳೆಸ್ಕೋಬೇಕು. ಎಲ್ಲಿವರೆಗೆ ಈ ಗುಣವನ್ನು ನಮಗೆ ಬೆಳೆಸ್ಕೊಳ್ಳೋಕ್ಕಾಗತ್ತೆ, ವೆದರ್ ಇಟ್ ಇಸ್ ಜರ್ನಲಿಸಮ್ ಆರ್ ಎ ಮೂವಿ. ಇದು ಒಂದ್ಸರಿ ಹೀರೋ ಕೋಪ ಬರ್ಬೋದು, ಸುಮಾರಾಗಿ ಮಾಡಿದ್ದಾರೆ ಅಂದರೆ ನೋ ವಿ ಶುಡ್ ಲರ್ನ್ ಇಟ್. ಅದನ್ನು ವೈಯಕ್ತಿಕವಾಗಿ ಮಾತಾಡಿದ್ರೆ ಬಿಡ್ಕೂಡ್ದು. ಹಾಗಾಗಿ ಅವರು ಪಾಪ ಹಾಕಿದ್ರು, ಏನೋ ಸ್ವಲ್ಪ ಪ್ರೀತಿ ಆ ದಿನ ಬರೆಯೋವಾಗ ಎಕ್ಸ್ಟ್ರಾ ಆಗಿದೆ ಅಂದ್ಕೊಂಡು ಸುಮ್ಮನೆ. ಅಲ್ಲ, ಈ ವಿಷಯದಲ್ಲಿ ಒಂದು ವಿಷಯ ಹೇಳ್ತೀನಿ, ಭಾಳ ಅದ್ಭುತವಾದ ವಿಷಯ. ಮನುಷ್ಯರು ಎಷ್ಟು ಅತ್ಯುತ್ತಮರು ಈ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇದ್ದರು ಅಂತ. ಒಂದು ಸತಿ ಯಾವುದೋ ಒಂದು ದೊಡ್ಡ ಫಿಲಮು, ಆ ಫಿಲಮ್ನ ಪ್ರೊಜೆಕ್ಷನ್ ಎಲ್ಲ ಪ್ರೀಮಿಯರ್ ಶೋ ನೋಡ್ತಿದ್ದಾರೆ, ಎಲ್ಲ ದೊಡ್ಡವರೆಲ್ಲ ಕೂತಿಯಾರಂತೆ. ಎಲ್ಲ ಪಿಕ್ಚರ್ ಮುಗೀತು. ಅದರಲ್ಲಿ ಯಾರೋ ಒಬ್ರು ಎದ್ದಿತ್ಕೊಂಡು ಡೈರೆಕ್ಟ್ರೇ ಈ ಚಿತ್ರನ ದೇವರೇ ಕಾಪಾಡಬೇಕು ಅಂದ್ರಂತೆ. ಹೆಂಗೆ ಅನ್ಸಿರ್ಬೋದು ಆ ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಸ್ಗೆ, ಅಲ್ಲಿರೋರಿಗೆಲ್ಲ. ಒಂದು ಸತಿ ಹಿಂಗೆ ಅನ್ಸಿರುತ್ತಲ್ವ. ಒಬ್ಬ ಹೀರೋ ಹೇಳಿದ್ರಂತೆ, ಕರೆಕ್ಟಾಗಿ ಹೇಳಿದ್ರಿ, ಎಲ್ಲ ಚಿತ್ರಗಳನ್ನೂ ದೇವರೇ ಕಾಪಾಡೋದು ಅಂತ. ಅವ್ರು ಯಾರು ಗೊತ್ತಾ? ಅಭಿಮಾನಿಗಳೇ ದೇವರಲ್ಲ. ಅದು ಅಣ್ಣವ್ರು ಹೇಳಿದ ಮಾತು. ಅಂದರೆ ಆ ಮನಸ್ಸು ಎಷ್ಟು ಫ್ಲಾಲೆಸ್ ಆಗಿರ್ಬೋದು, ಎಷ್ಟು ತಿಳಿ ನೀರಾಗಿರ್ಬೋದು. ಅಂದರೆ ಯಾರೋ ಒಬ್ರೇನು ಹೇಳಿದಾಗ ಅದನ್ನೂ ಒಳ್ಳೆ ರೀತಿಲಿ ನೋಡೋದಿದೆಯಲ್ಲ, ನಾವು ಅಷ್ಟು ಆಗಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಬೇಕು, ಒಂದು ಚೂರಾರ ಆ ಥರ ಬೆಳೆಸ್ಕೊಳ್ಳೋದಕ್ಕಷ್ಟೇ. ಸೋ ಸ್ವೀಟ್ ಸರ್, ಸೋ ಸ್ವೀಟ್.